ಕಡೆಗಜ್ಜೆ ಗ್ರಾಮದವರು. ನೆನ್ನೆ ಶುಂಠಿಗೆ ನೀರು ಹೊಡೆಯೋಕ್ಕೆ ಅಂತ ಹೋಗಿದ್ರು. ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಅದೇನಾಯಿತು, ಈ ಕಡೆ ಗುಂಡಿ ಇತ್ತು. ಅವ್ರು ಟಾಸ್ಕ್ AC ಅವ್ರು ಏನು ಮಾಡಿದ್ರು, ಗುಂಡಿ ತಪ್ಸೋಕ್ಕಾಗಿ ಇವರು ಮಾಮೂಲಿ ಬೈಕ್ ಅವ್ರು ಹೋಗ್ತಾಯಿದ್ರು. ಅಲ್ಲಿಂದ ಬಂದು ಸ್ಟ್ರೈಟ್ ಹೊಡೆದ್ಬಿಟ್ಟಿದ್ದಾರೆ. ಆ ಗುಂಡಿ ಇಲ್ಲ ಅಂದಿದ್ರೆ ಅವ್ರ ಜೀವ ಉಳಿತಾ ಇತ್ತು. ಈಗ ಅವರಿಗೆ ಒಂದು ಹೆಣ್ಣು ಗಂಡು 2 ಚಿಕ್ಕ ಮಕ್ಕಳು. ಅವ್ರ ಎಜುಕೇಷನ್ ಭವಿಷ್ಯ ಏನು, ಅದಕ್ಕೆ ಸರ್ಕಾರ ವಹಿಸ್ಕೊಡುತ್ತಾ? ಅವ್ರಿಗೆ ಎಜುಕೇಷನ್ಗೆ ಏನಾದರೂ ಅವ್ರಿಗೆ ಹೆಲ್ಪ್ ಮಾಡಬೇಕು ಮಕ್ಕಳಿಗೆ. ಅವಳು ಚಿಕ್ಕ ವಯಸ್ಸು ಹುಡುಗಿ, ಅವಳಿಗೆ ಏನು ಅಂದರೆ ಏನು ಮುಗ್ದೆ ಅವಳು ಅಂತ. ಅವರಿಗೆ ಜೀವನ ಹಾಳಾಯ್ತಲ್ಲ. ಯಾರು ಹೊಣೆ ಇದಕ್ಕೆ? ಯಾವ ಸರ್ಕಾರವನ್ನೇ ತಾನೇ ಹೊಣೆ ಇದಕ್ಕೆ? ಅದಕ್ಕೆ ಇದು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ವಿ ನಾವು. ಇವರು ಬಿಟ್ಟಿ ಭಾಗ್ಯ ಕೊಡೋದು ಬೇಡ ನಮಗೆ. ಇಂಥ ರೋಡ್ಗಳನ್ನು ಮುಗಿಸಿ ನಮಗೆ ಒಂದು ಒಳ್ಳೆ ಇದನ್ನು ಕೊಟ್ಟು ಜೀವ ಉಳಿಸ್ತೀವಿ. ಒಂದು ಜೀವ, ಹೆಣ್ಮಗಳ ಜೀವ ಹೋಗಿದೆ. ಹೆಣ್ಮಕ್ಳಿಗೆ 2,000 ಕೊಡ್ತಾರೆ ಅಂತಾರೆ. ಅದು 2,000 ಯಾವ ಹೆಣ್ಮಕ್ಳಿಗೂ ಬೇಡ. ಗಂಡ ಇದ್ದರೆ ಅವನು ಜೀವನ ಪರ್ಯಂತ ಹೆಂಡತಿ ತಾಕತ್ತಿರುತ್ತೆ ಅವನಿಗೆ. ಈಗ ಎಣ್ಣೆ ಇಲ್ಲ ಅಂದಮೇಲೆ ಏನು ಮಾಡೋಕ್ಕಾಗುತ್ತೆ? ಗಂಡನೇ ಇಲ್ಲ ಅಂದರೆ ಹೆಣ್ಣಿಗೆ ಯಾರು ಸರ್ವಸ್ವ? ಅವ್ಳ ಜೀವನ ಯಾವ ರೀತಿ ನಡೆಸ್ತಾಳೆ? ಈಗ ಅವರಿಗೆ ಅದು ಜಮೀನು ಇಲ್ಲ, ಕೂಲಿ ಮಾಡಿ ಜೀವನ ಮಾಡೋ ಅಂಥವ್ರು. ಅವ್ರು ಗಾರೆ ಕೆಲಸ ಮಾಡ್ತಾಯಿದ್ರು. ಅವರಿಗೆ ಒಂದು ನ್ಯಾಯ ಕೊಡಿಸ್ಬೇಕು. ಸರ್ಕಾರದಿಂದ ಅವರಿಗೆ ಏನಾದರೂ ಉನ್ನತ ಮಟ್ಟದ ಅವರಿಗೆ ಇದನ್ನು ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದೀನಿ. ಇಲ್ಲಾಂದರೆ ಇವತ್ತು ನಾವು ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ನೀವು ಪೇಪರ್ ಅವರೆಲ್ಲ ಇದ್ದೀರಿ, ನೀವು ಇದನ್ನು ಎಚ್ಚೆತ್ಕೊಳ್ಳೋಕ್ಕೆ ಇನ್ನು ಮುಂದೆ ಯಾವುದೇ ಆಗಬಾರ್ದು. ಮುಂಚೆನೇ ಒಬ್ಬ ನಮ್ಮೂರಲ್ಲಿ ಚೇತನನಿಗೂ ಅಲ್ಲೇ ಆಗಿತ್ತು ಆಕ್ಸಿಡೆಂಟು. ಅವನು ಉಳಿಬಾರ್ದಂಗೆ ಉಳ್ದ, ಅವನಿಗೂ ಫುಲ್ ಡ್ಯಾಮೇಜ್ ಆಗಿತ್ತು. ಈ ಗುಂಡಿಯಿಂದನೇ ಆಗ್ತಾ ಇರೋದು. ಈ ಗುಂಡಿ ದುರಸ್ತೆ ಯಾವತ್ತಿಗೆ ಮುಕ್ತಾಯ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಎಲ್ಲ ರೋಡ್ಗಳು ಹಿಂಗೆ ಆಗಿ ಎಷ್ಟು ಜನ ಸಾಯ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಇನ್ನೆಷ್ಟು ಸಾವುಗಳು ಬೇಕಾ ಈ ಸರ್ಕಾರಕ್ಕೆ? ಅದ್ರ ಬಗ್ಗೆ ಕೇಳ್ಕೊಳ್ತಾ ಇದ್ದೀನಿ. ಇಷ್ಟು ಮಾತಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದ. ರೋಡ್ ಆಗಿದೆ ಅಂತ ಹೇಳ್ತಾರೆ. ಇದೇ ರೀತಿ ಆಗ್ತಾಯಿದೆ. ದಯವಿಟ್ಟು ಇನ್ನೂ ಭಾಳ ಜನ ಅಮಾಯಕರು ಸಾಯ್ತಾರೆ. ಸೂಕ್ಷ್ಮವಾಗಿ ಗಮನ ಹರಿಸಿ ಆ ಸ್ಪಾಟ್ ಏನಿದೆ ಅಟ್ಲೀಸ್ಟ್ ಇಲ್ಲ ಅಂದರೆ ಆ ಸೇತುವೆಯಿಂದ ಮೇಲೆ ಏನಿದೆ ಚಳ್ಳೇನಹಳ್ಳಿಯಿಂದ ಸೇತುವೆ ದಾಟಿಸ್ಬಿಟ್ಟು ಕ್ರಾಸ್ ತನಕನಾದ್ರು ದಯವಿಟ್ಟು ಒಂದು ಆದಷ್ಟು ಬೇಗ ಮಾಡಿಸ್ಕೊಡಿ. ಪ್ಯಾಚು ನೀಟ್ ಮಾಡಿಸ್ಕೊಡಿ, ಇಲ್ಲ ಡಾಂಬರೀಕರಣ ಮಾಡಿಸ್ಕೊಡಿ ಅಂತ ನಾವು ಕೇಳ್ಕೊಂತೀವಿ. ಇದು ಆಕ್ಸಿಡೆಂಟ್ ಎಷ್ಟೊತ್ತಿಗೆ ಆಗಿದೆ? ನಿನ್ನೆ ಆಗಿದ್ದ? 10:30ಗೆ ನಿನ್ನೆ ಕಳೆದ ರಾತ್ರಿ 10:30 ಸಂದರ್ಭ. ಬೀದಿ ದೀಪ ಆಮೇಲೆ ಅಲ್ಲಿ ಫಾರೆಸ್ಟ್ ಇದೆ, ಮತ್ತೆ ಅಕ್ಕಪಕ್ಕ ಮನೆಗಳಿದೆ. ಅಲ್ಲಿ ನೋಡಿ ಒಂದು ಸ್ಟ್ರೀಟ್ ಲೈಟ್ಸ್ ಇಲ್ಲ. ಅಟ್ಲೀಸ್ಟ್ ಡೇಂಜರ್ ಝೋನ್ ಅಲ್ಲಿ ಒಂದು ಇದು ಅಪಘಾತ ವಲಯ ಅಂತ ಒಂದು ಬೋರ್ಡ್ ಇಲ್ಲ. ಯಾವುದೇ ರೀತಿ ಒಂದು ನಾಮಫಲಕನೂ ಇಲ್ಲ. ಆದ್ರಿಂದ ದಯವಿಟ್ಟು ಭಾಳ ಅಪಘಾತ ಆಗ್ತಾಯಿದೆ. ಅಲ್ಲಿ ತುಂಬ ಜನ ಕಳ್ಕೊಂಡಿದ್ದೀವಿ. ಇದರಿಂದ ವ್ಯಾನ್ಗಳು ಆಕ್ಸಿಡೆಂಟ್ ಆಗಿದೆ, ಭಯಂಕರ ಆಕ್ಸಿಡೆಂಟ್. ಅಲ್ಲಿ ಅದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು ದಯವಿಟ್ಟು ಆದಷ್ಟು. KSRTC ಬಸ್ಸೇ ಒಂದ್ಸಲಿ ಬಿದ್ದೋಗಿದೆ ಅಲ್ಲಿ. ಹೆಸರು ಜಗದೀಶ್ ಅಂತ ಕಡೆಗರ್ಜೆ. ಏನಿವತ್ತು ಅಮಾಯಕ ಒಂದು ಜೀವ. ಯಾಕೆಂದರೆ ಅವ್ರ ಜೀವನ ನಡೆಸೋದೇ ಕಷ್ಟ. ಏನೋ ಒಂದು ರೀತಿ ದೇವಸ್ಥಾನ ಪೂಜೆ ಮಾಡ್ಕೊಂಡು ಯಾವುದೇ ರೀತಿ ಜೀವನ ಮಾಡ್ತಿದೆ. ಈ ಪ್ರಕರಣ ನಾನು ನೋಡೋ ಮಟ್ಟಿಗೆ ದಿನನಿತ್ಯ ಜಾಗದಲ್ಲಿ ಆಗ್ತಾಯಿದೆ. ಆ ಗುಂಡಿ ಏನಾಗಿದೆ ಅಂದರೆ ಬೇಲೂರಿಂದ ಭಾಗ ಹೋಗಿದ್ರೆ ರೈಟ್ ಸೈಡಲ್ಲಿ ಫುಲ್ ಗುಂಡಿ ಆಗಿದೆ, ಲೆಫ್ಟ್ ಸೈಡಲ್ಲಿ ಗುಂಡಿ ಆಗಿದೆ. ಗುಂಡಿ ಮುಚ್ಚಿದ್ದಾರೆ, ಪೂರಾ ಕಳಪೆ ಕಾಮಗಾರಿ ಮಾಡಿದ್ದಾರೆ ಗುಂಡಿನ. ಇದು ನಮ್ಮೂರಲ್ಲಿ 2ನೇ ಸಾಯ್ತಾ ಇರೋದು. ಅದಾದಮೇಲೆ ನಮ್ಮ ರಿಲೇಷನ್ನೇ ಒಬ್ಬ ಮೊನ್ನೆ ತಲೆ ಹೊಡ್ಕೊಂಡ ಅದೇ ಸ್ಪಾಟಲ್ಲಿ. ನಾವು ಕೇಳೋದು ಇವತ್ತು ಜನಗಳಿಗೆ ಕುಡಿಯೋ ನೀರು, ರಸ್ತೆ ಮೇನ್ ಬೇಕಾಗಿರೋದು. ಅದೇ ನಮಗೆ ಮೂಲಭೂತ ಸೌಕರ್ಯನೇ ಇಲ್ಲ. ಇನ್ನು ಎಷ್ಟು ಅಮಾಯಕ ಪ್ರಾಣಗಳು ಹೋಗಬೇಕು. ಅವೈಜ್ಞಾನಿಕ ಕಾಮಗಾರಿ ಆಗಿದೆ. ಕಳಪೆ ಗುಣಮಟ್ಟದಲ್ಲಿ ಪ್ಯಾಚ್ ಹಾಕಿದ್ದಾರೆ ಆ ರಸ್ತೆ. ಅದೇ ರೀತಿ ಮುಂದುವರೆದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ. ನೋಡಿ ಇನ್ನೂ ಎಷ್ಟು ಜನ ಅಮಾಯಕರು ಸಾಯ್ಬೇಕು ನಮ್ಮ ಊರಲ್ಲಿ. ಪಾಪ್ತರನ್ನೆಲ್ಲ ಜೀವ ತೆಗಿತಾ ಇದ್ದೀರಾ. ದಯವಿಟ್ಟು ಇದ್ರ ಬಗ್ಗೆ ಕ್ರಮ ಕೈಗೊಂಡು ಸ್ಥಳೀಯ ಶಾಸಕರು ಒಳ್ಳೆ ಅಭಿವೃದ್ಧಿ ಮಾಡೋ ರೀತಿಲಿದ್ದೀರಾ. ಪ್ಯಾಚ್ ವರ್ಕ್ ಬಿಟ್ಬಿಟ್ಟು ಕಂಪ್ಲೀಟ್ ನಮ್ಮ ರಸ್ತೆ ಏನಿದೆ ಅದು ಸಂಪೂರ್ಣವಾಗಿ ಡಾಂಬರೀಕರಣ ಮಾಡಿ ಜನಗಳಿಗೆ ಒಂದು